ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ಇವತ್ತು ನೋಡಿ ನಾನು ಸೂಪರ್ ಟೇಸ್ಟಿಯಾದಂಥ ಮಸಾಲ ಗೋಬಿ ಡ್ರೈ ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಅಷ್ಟೇ ಟೇಸ್ಟಿಯಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ನೋಡ್ರಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂಥೇಳಿ. ಸೂಪರ್ ಟೇಸ್ಟಿಯಾದಂಥ ಕ್ರಿಸ್ಪಿಯಾದಂಥ ಡ್ರೈ ಗೋಬಿ ರೆಸಿಪಿನ ನೀವು ಇದೇ ಥರ ಮಾಡಿಕೊಂಡು ತಿಂದು ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ರೆಸಿಪಿನ ಶೇರ್ ಮಾಡಿಕೊಡ್ರಿ. ಹಾಗಾದರೆ ನಾನಿಲ್ಲಿ ಡ್ರೈ ಗೋಬಿ ಮಾಡೋದಕ್ಕೆ ನೋಡಿ ಗೋಬಿನ ಬಿಡಿಸ್ಬಿಟ್ಟು ಈ ಥರ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ನಾನು ಬಿಟ್ಟಿದ್ದೀನಿ. ಅಂದರೆ ಬಿಸಿನೀರಲ್ಲಿ ಬಿಟ್ಟರೆ ಅದರಲ್ಲಿರೋ ಹುಳಗಳೆಲ್ಲ ಸತ್ತೋಗುತ್ತೆ, ಆಮೇಲೆ ಕ್ಲೀನಾಗಿ ವಾಶ್ ಆಗುತ್ತೆ. ಈಗ ಇದನ್ನೇನು ಮಾಡಬೇಕು ಅಂದರೆ ಗೋಬಿನ ಒಂದು ಬೌಲಿಗೆ ಹಾಕಿ ತೊಗೊಳ್ರಿ. ಫಸ್ಟು ಅದನ್ನು ನೀರು ಸೋಸಿಬಿಟ್ಟು ಚೆನ್ನಾಗಿ ತಗೊಳ್ಳಿ. ಈಗ ಇದಕ್ಕೆ ಎಲ್ಲ ಮಸಾಲನ ನಾವು ಹಾಕೋಣ. ಫಸ್ಟು ನಾನಿಲ್ಲಿ 2 ಟೀ ಸ್ಪೂನ್ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಕಡಿಮೆ ತಿನ್ನೋರಿದ್ರೆ 1 ಸ್ಪೂನ್ ಹಾಕ್ಕೊಳ್ರಿ, ಸ್ವಲ್ಪ ಕಡಿಮೆ ಆದರೆ ಹಾಕ್ಕೋಬೋದು. ಮತ್ತು ಇದಕ್ಕೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇಲ್ಲಿ ನಾನು ಅರ್ಧ ಕಪ್ಪಿನಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರು ಆಮೇಲೆ ಇಲ್ಲಿ ನೋಡಿರಿ ಅರ್ಧ ಕಪ್ಪಷ್ಟು ಮತ್ತು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿರಿ, ನೀವು ಯಾವುದೇ ಫುಡ್ ಕಲರನ್ನು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಬೇಕು ಅಂದರೆ ಹಾಕ್ರಿ. ನಾನಿಲ್ಲಿ ಫುಡ್ ಕಲರ್ ಹಾಕ್ದೇನೆ ಮಾಡ್ತಾಯಿದ್ದೀನಿ. ಖಾರದ ಪುಡಿ ಕಲರ್ ಇರುತ್ತಲ್ವ, ಅದರದ್ದೇ ಕಲರ್ ಸಾಕಾಗುತ್ತೆ ನೋಡಿರಿ. ಅದರಲ್ಲಿ ನಾನು ಈ ಥರ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ, ಎಲ್ಲ ಇಳಿದೋಗ್ಬಿಡುತ್ತೆ ಹಿಟ್ಟೋದು. ಸ್ವಲ್ಪ ನೀರು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಅಕಸ್ಮಾತ್ ಏನಾದರೂ ನೀರು ಜಾಸ್ತಿ ಬಿತ್ತು ಅಂದರೆ ಕಲಿಸ್ಬೇಕಾದ್ರೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ರಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಕಲಸಿ ರೆಡಿ ಮಾಡಿದ್ವಿ. ನೋಡಿ ಈ ಥರ ಕೋಟಿಂಗು ಚೆನ್ನಾಗಿ ಬರಬೇಕು ಫ್ಲವರಿಗೆ. ಸ್ವಲ್ಪ ಫ್ಲವರಿಗೆ ಮೇಲೆ ಕೋಟಿಂಗ್ ನಿಲ್ಲೋದು ಕಷ್ಟ, ಆದರೂ ಸ್ವಲ್ಪ ಗಟ್ಟಿಯಾಗಿ ಕಲಿಸಿದ್ರೆ ಚೆನ್ನಾಗಿರುತ್ತೆ. ಪೂರ್ತಿ ನೀರಾಗೂ ಬೇಡ, ಪೂರ್ತಿ ಗಟ್ಟಿಯಾಗೂ ಬೇಡ, ಈ ಥರ ಕಲಿಸ್ಕೊಳ್ರಿ. ಇದನ್ನು ಒಂದು 5 ನಿಮಿಷ ಹೀಗೆ ರೆಸ್ಟಲ್ಲಿ ಬಿಡ್ರಿ, ಅಂದರೆ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಅದು ಹೀರ್ಕೊಳ್ಳಿ. ಇವಾಗ ಇದನ್ನು ಕರಿಯೋದಕ್ಕೆ ನಾನಿಲ್ಲಿ ಕಡಾಯಿನ ಬಿಸಿ ಮಾಡಿದ್ದೀನಿ. ಇದಕ್ಕೆ ಇವಾಗ ಎಣ್ಣೆನ ಹಾಕೋಣ. ಕರಿಯೋದಕ್ಕಾದಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕೂಡ ಅಷ್ಟೇ ಚೆನ್ನಾಗಿ ಕಾಯಬೇಕು. ನೀವು ಗೋಬಿ ಕೋಟಿಂಗ್ ಬಿಡಬಾರ್ದು ಅಂತಂದರೆ ಫಸ್ಟು ಸರಿಯಾಗಿ ಎಣ್ಣೆ ಕಾಯಿಸಿಬಿಟ್ಟು ಆಮೇಲೆ ಗೋಬಿನ ಕರಿಯೋದಕ್ಕೆ ಹಾಕಿ. ಇಲ್ಲಾಂದರೆ ಎಣ್ಣೆ ಸರಿಯಾಗಿ ಕಾಯೋದಿಲ್ಲ ಅಂದರೆ ನಾವು ಹಾಕಿದ ತಕ್ಷಣ ಅದೇನಾಗುತ್ತೆ ಅಂದರೆ ಕೋಟಿಂಗ್ ಬಿಟ್ಕೊಂಡ್ಬಿಡುತ್ತೆ. ಈಗ ನೋಡಿರಿ ಎಣ್ಣೆ ಕಾದಿದೆ, ನಾನಿಲ್ಲಿ ಹಾಕ್ತಾಯಿದ್ದೀನಿ ಗೋಬಿನ ಎಣ್ಣೆಗೆ. ಸ್ವಲ್ಪ ಬಿಡಿಸಿ ಹಾಕ್ರಿ, ಆವಾಗ ಚೆನ್ನಾಗಿ ಬರುತ್ತೆ ನೋಡ್ರಿ. ಇದೇ ಥರ ಎಲ್ಲ ಗೋಬಿಗಳನ್ನು ಹಾಕಿ ಫ್ರೈ ಮಾಡಿಕೊಳ್ರಿ. ಇದಕ್ಕೆ ಇನ್ನೊಂದು ಟಿಪ್ಸು ನಿಮಗೇನೆಂದರೆ, ನೀವು ಹಾಕಿದ ತಕ್ಷಣ ಹೀಗೆ ಸೌಟ್ ಹಾಕಿ ತಿರುಗ್ಸೋಕ್ಕೆ ಹೋಗಬೇಡಿ. ಸ್ವಲ್ಪ ಅದು ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನೀವು ಚಮಚ ಹಾಕಿ ತಿರುಗಿಸಾಕಬೇಕು. ನೀವು ಸಡನ್ನಾಗಿ ಹಾಕಿದರೆ ಎಲ್ಲ ನೋಡಿರಿ ಅದ್ರ ಜೊತೆ ಅಂಟ್ಕೊಂಡ್ಬಂದುಬಿಡುತ್ತೆ. ಅದು ಹಿಟ್ಟು ಫ್ಲವರಿಗೆ ಅಂಟ್ಕೊಳ್ಳೋದಿಲ್ಲ, ಅಂದರೆ ಫ್ಲವರ್ ಒಂದು ಹತ್ರ ಹಿಟ್ಟು ಒಂದು ಹತ್ರ ಹಾಕುತ್ತೆ ನೋಡಿರಿ. ಹೀಗೆ ತಿರುಗಿಸಾಕಿ ಮತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ರಿ. ಇವಾಗ ನಾನಿಲ್ಲಿ ಡಬಲ್ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಫಸ್ಟಿಗೆ ಅರ್ಧಂಬರ್ಧ ಬೇಯಿಸ್ತೀನಿ, ಆಮೇಲೆ ಇನ್ನೊಂದು ಸರಿ ನಾನು ಡಬಲ್ ಫ್ರೈ ಮಾಡ್ತೀನಿ. ಈಗ ಇದು ಸ್ವಲ್ಪ ಬೆಂದಿದೆ, ಫ್ರೈ ಆಗಿದೆ. ಇದನ್ನೀಗ ತೆಗೆದು ಪ್ಲೇಟ್ಗೆ ಹಾಕ್ರಿ. ಅಂದರೆ ಫಸ್ಟಿಗೆ ಅರ್ಧಂಬರ್ಧ ಬೇಯಿಸ್ಕೊಡ್ರಿ. ಫುಲ್ ಕ್ರಿಸ್ಪಿಯಾಗಿ ಬೇಯಿಸೋ ಅವಶ್ಯಕತೆ ಇಲ್ಲ, ಅಂದರೆ ಕ್ರಿಸ್ಪಿಯಾಗಿ ಕರಿಯುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಅರ್ಧಂಬರ್ಧ ಕರೀರಿ. ಈಗ ಇದನ್ನು ಎಲ್ಲ ಪ್ಲೇಟಿಗೆ ತೆಗೆದುಬಿಟ್ಟು ಮತ್ತೆ ಒಂದು 5 ನಿಮಿಷ ಬಿಟ್ಟು ಏನು ಮಾಡಬೇಕಂದ್ರೆ ಮತ್ತು ಎಣ್ಣೆ ಬಿಸಿ ಮಾಡಿರಿ. ಈ ಥರ ಎಣ್ಣೆ ಬಿಸಿ ಮಾಡಿಬಿಟ್ಟು ಇನ್ನೊಂದು ಸ್ಟೆಪ್ಪನ್ನು ಹಾಕಿ ಕರೀರಿ. ಫಸ್ಟೇನು ಅರ್ಧಂಬರ್ಧ ಕರೆದು ತೆಗೆದಿರ್ತೀವಲ್ವ,
ಅದೇ ಗೋಬಿನ ಮತ್ತೆ ಎಣ್ಣೆ ಬಿಸಿ ಮಾಡಿ ಅದೇ ಎಣ್ಣೆಗೆ ಹಾಕಿ ಡಬಲ್ ಡ್ರೈನ ಮಾಡಬೇಕು. ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ. ನೋಡಿ, ಈ ಫಸ್ಟ್ ನಾವು ಕರೆದಿಟ್ಟಂಥ ಗೋಬಿನ ಮತ್ತೆ ಎಣ್ಣೆ ಕಾಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು. ಆವಾಗ ಏನಾಗುತ್ತೆ ಅಂದರೆ ಒಳಗಡೆ ಕಾಲಿಫ್ಲವರ್ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಇದು ಮೇಲೆ ನಾವು ಹಾಕಿರುವಂಥ ಕೋಟಿಂಗು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ. ನೀವು ಇದೇ ಮೆಥಡನ್ನು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಗೋಬಿ ಮೆತ್ತಗಿರೋದಿಲ್ಲ, ಆಮೇಲೆ ಕೋಟಿಂಗು ಬಿಟ್ಕೊಳ್ಳೋದಿಲ್ಲ ನೋಡಿರಿ. ನೋಡಿ, ಈ ಥರ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಇಲ್ಲಿ ತೋರಿಸ್ತೀನಿ ನೋಡಿರಿ ಹೇಗೆ ಬಂದಿದೆ ಅಂಥೇಳಿ. ಈ ರೀತಿ ಖಡಕ್ಕಾಗಿ ಫ್ರೈ ಆಗುತ್ತೆ ನೋಡಿರಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ಸಹಿತ ತೆಗೆದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋಣ ನೋಡಿರಿ. ಚೆನ್ನಾಗಿ ಎಣ್ಣೆ ಬಸ್ದು ತೆಗಿರಿ. ಈಗ ಎಲ್ಲ ತೆಗೆದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋಣ ನೋಡಿರಿ. ನಾನು ತೆಗೆದಿದ್ದೀನಿ, ಹೇಗೆ ಬಂದಿದೆ ಅಂತ ನೋಡ್ತಿರ್ಬೋದು. ತುಂಬ ಕಲರ್ಫುಲ್ಲಾಗಿ ಬಂದಿದೆ. ಯಾವುದೇ ಕಲರನ್ನು ನಾವು ಯೂಸ್ ಮಾಡಿಲ್ಲ, ನ್ಯಾಚುರಲ್ ಕಲರಲ್ಲೇ ನೀವು ಮಾಡಿಕೊಂಡು ತಿನ್ಬೋದು ನೋಡಿ. ತುಂಬ ಚೆನ್ನಾಗಿ ಬಂದಂಥ ಮಸಾಲ ಡ್ರೈ ಗೋಬಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.